ಇನ್ನು ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಬಹುತೇಕ ಫಿಕ್ಸ್ ಕೈ ಅಭ್ಯರ್ಥಿಯಾಗಿ ಸತೀಶ್ ಪುತ್ರಿ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಚಿಕ್ಕೋಡಿ ಮೇಲೆ ಕಣ್ಣಿಟ್ಟಿದ್ದಂತ ಸಿಎಂ ಆಪ್ತ ಲಕ್ಷ್ಮಣರಾವ್ ಚಿಂಗಳೆ, ಆದರೆ ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ ಬಹುತೇಕ ಅಭ್ಯರ್ಥಿಯಾಗೋದು ಫಿಕ್ಸ್ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸತೀಶ್ ಪುತ್ರಿ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಚಿಕ್ಕೋಡಿ ಮೇಲೆ ಲಕ್ಷ್ಮಣರಾವ್ ಚಿಂಗಳೆ ಕೂಡ ಕಣ್ಣಿಟ್ಟಿದ್ರು. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಆಪ್ತ ಲಕ್ಷ್ಮಣರಾವ್ ಚಿಂಗಳೆ ಅವರ ಆಕಾಂಕ್ಷಿ ಹಾಗೆ ಅಲ್ಲಿ ಟಿಕೆಟ್ ಸಿಗುವಂಥದ್ದು ಡೌಟ್ ಇದೆ. ಸೊ ಇದು ಈಗ ಒಂದು ಕಡೆ ಬೆಳಗಾವಿ ವಿಚಾರವಾಗಿ ನೋಡ್ತಾ ಇದ್ವಿ. ಈಗ ಚಿಕ್ಕೋಡಿ ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ ಕೂಡ ಆಕಾಂಕ್ಷಿ ಬುಡಾ ಅಧ್ಯಕ್ಷ ಸ್ಥಾನ ಸಿದ್ದು ಅವರ ಆಪ್ತ ಲಕ್ಷ್ಮಣರಾವ್ ಚಿಂಗಳೆಗೆ ಬುಡಾ ಅಧ್ಯಕ್ಷ ಸ್ಥಾನ ಕುರುಬ ಸಮುದಾಯದ ನಾಯಕರಾಗಿರುವಂಥ ಚಿಂಗಳೆ. ಸೊ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸತೀಶ್ ಅವರ ಪುತ್ರಿ ಕಣಕ್ಕಿಳಿಯುವಂಥ ಸಾಧ್ಯತೆ ದಟ್ಟವಾಗಿದೆ. ಸೊ ಚಿಕ್ಕೋಡಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗೆ ಬುಡಾ ಅಧ್ಯಕ್ಷ ಸ್ಥಾನ ಸಿಎಂ ಆಪ್ತ ಲಕ್ಷ್ಮಣರಾವ್ ಚಿಂಗಳೆ ಅವರಿಗೆ. ಕುರುಬ ಸಮುದಾಯದ ನಾಯಕನಾಗಿರುವಂತಹ ಚಿಂಗಳೆ ಬುಡಾ ಕಚೇರಿಯಲ್ಲಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ ಸಿಎಂ ಆಪ್ತ. ಚಿಂಗಳೆಗೆ ಅಧಿಕಾರವನ್ನ ಹಸ್ತಾಂತರಿಸಿದ್ದಾರೆ ಬೆಳಗಾವಿಯ ಜಿಲ್ಲಾಧಿಕಾರಿ. ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದರೆ ಬಹುತೇಕ ಈ ಬುಡಾ ಅಧ್ಯಕ್ಷ ಸ್ಥಾನ ನೀಡುವ ಮೂಲಕ ಈಗ ಅವರಲ್ಲೇ ಸಮಾಧಾನ ಪಡಿಸಲಾಗಿದೆ. ಚಿಕ್ಕೋಡಿ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು ಲಕ್ಷ್ಮಣರಾವ್ ಚಿಂಗಳೆ. ಪ್ರಬಲ ಟಿಕೆಟ್ ಆಕಾಂಕ್ಷಿಯನ್ನ ಹಿಂದಕ್ಕೆ ಸರಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಪ್ರಿಯಾಂಕಾ ಸ್ಪರ್ಧೆ ಮಾಡೋಕೆ ಈಗ ಸಜ್ಜಾಗಿದ್ದಾರೆ. ಇದು ಜಾರಕಿಹೊಳಿ ಕುಟುಂಬದಿಂದ ಮತ್ತೊಂದು ತಲೆಮಾರಿಗ ರಾಜಕಾರಣಕ್ಕೆ ಬರ್ತಾ ಇರುವಂಥದ್ದು. ಪ್ರಿಯಾಂಕಾ ಜಾರಕಿಹೊಳಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಿದ್ದಾರೆ. ಸೊ ಹಾಗಾಗಿ ಈಗ ಲಕ್ಷ್ಮಣರಾವ್ ಚಿಂಗಳೆ ಅವರು ಏನು ಟಿಕೆಟ್ ಬೇಕು ಅಂತ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ರು, ಅವರಿಗೆ ಬುಡಾ ಅಧ್ಯಕ್ಷ ಸ್ಥಾನವನ್ನು ನೀಡೋ ಮೂಲಕ ಅಲ್ಲಿಗೆ ಸಮಾಧಾನ ಪಡಿಸುವಂಥ ಒಂದು ಕೆಲಸ ಆಗಿದೆ. ಕುರುಬ ಸಮುದಾಯದ ನಾಯಕನಾಗಿರುವಂಥ ಚಿಂಗಳೆ ಈ ಬಾರಿ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಉಮೇದಿನಲ್ಲಿದ್ದರು.